ಫೈನಲಿ 2024 ಇನ್ನೇನು 2-3 ದಿವಸ ಆಯಿತು ಅಂತಂದರೆ ಕಂಪ್ಲೀಟ್ಲಿ ಮುಗಿದೋಗುತ್ತೆ. ಬಟ್ ನಾವು 2024ರ ಮೆಮೊರೀಸ್ನ ಮುಗಿಸೋಗೋಕ್ಕಾಗಲ್ಲ. ತುಂಬ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀನಿ. ಎಷ್ಟೋ ಫ್ಲಾಗ್ಶಿಪ್ ಫೋನ್ಸ್ಗಳನ್ನ ರಿವ್ಯೂ ಮಾಡಿದೆ, ಮಿಡ್ ಎಂಡ್ ಫೋನ್ಸ್ಗಳು, ಬೇರೆ ಬೇರೆ ಡಿಫ್ರೆಂಟ್ AI ಟೂಲ್ಸ್ಗಳು ನೋಡಿಕೊಂಡೆ, ನಾವು ಟ್ರಿಪಲ್ ಫುಲ್ಡ್ ಫೋನ್ಸ್ಗಳು ನೋಡಿಕೊಂಡೆ. ಟೆಕ್ನಾಲಜಿಲಂತೂ ಹೆವಿ ಮೆಮೊರೀಸ್ಗಳಿತ್ತು. ಬಟ್ ನಾವು ಏನು ಮಿಸ್ ಮಾಡ್ಕೊಂಡಿದ್ದೀವಿ ಅದನ್ನು ಹೋಪ್ಫುಲಿ 2025ರಲ್ಲಿ ಇದನ್ನು ಫಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಶೆಡ್ಯೂಲ್ ಇಟ್ಕೊಂಡು ಸ್ಮಾರ್ಟ್ಲಿ ಕೆಲಸ ಮಾಡಿದ್ವಿ. ಸೊ ಅದಕ್ಕೆ ನಾವು ನಮ್ಮ ಕಂಟೆಂಟ್ ಮೇಲೆ ಕೂಡ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ರೀಲ್ಸ್ಗಳು ಮತ್ತು ಯೂಟ್ಯೂಬ್ ವಿಡಿಯೋಗಳನ್ನ ಕೂಡ ನಾವು ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಈ ವರ್ಷ ತುಂಬ ಎಫರ್ಟ್ ಹಾಕಿ ಟ್ರೈ ಮಾಡಿ ಎಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ವಿ. ಹೋಪ್ಫುಲಿ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ಮುಂದಿನಲ್ಲಿ ನೋಡೋಕೆ ಸಿಗ್ಬೋದು. ಸದ್ಯಕ್ಕೆ ನೀವೇನು ಪ್ಲಾನ್ಸ್ಗಳು ಮಾಡಿದ್ರೆ 2025 ಬಗ್ಗೆ ಸ್ವಲ್ಪ ನಮಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡ್ಬೋದು. ಸದ್ಯಕ್ಕೆ ನಾವು ಮೇನ್ ಟಾಪಿಕ್ಗೆ ಎಂಟ್ರಿ ಹೊಡೆಯೋಣಂತೆ. ಸೊ 2024 ಹೆವಿ ಫೋನ್ಸ್ಗಳು ಲಾಂಚ್ ಆಗಿದ್ದು ಗುರು. ಏನೇನೋ ಟೆಕ್ನಾಲಜಿಗಳನ್ನು ಹೊಸದಾಗಿ ನೋಡ್ಕೊಂಡಿದ್ವಿ. ಬಟ್ ಇದೇನೇನಿದೆ ನೋಡಿ, ಇದಕ್ಕಿಂತ 2025ರಲ್ಲಿ ಅದ್ಭುತ ಫೀಚರ್ಸ್ಗಳು, ಅದ್ಭುತ ಸ್ಪೆಸಿಫಿಕೇಶನ್ಸ್ಗಳು, ಅದ್ಭುತ AI ಟೂಲ್ಸ್ಗಳೊಂದಿಗೆ ಮಾರ್ಕೆಟಲ್ಲಿ ಇನ್ನಷ್ಟು ಹೆವಿ ಫೋನ್ಸ್ಗಳು ಸದ್ಯ ಲಾಂಚ್ ಆಗಿದೆ. ಸೊ ಇದರಲ್ಲಿ 2025ರ ಸ್ಟಾರ್ಟಿಂಗ್ ಜನವರಿನಲ್ಲೇ ಹೆವಿ ಫ್ಲಾಗ್ಶಿಪ್ ಫೋನ್ಸ್ಗಳೆಲ್ಲ ಲಾಂಚ್ ಆಗ್ತಾ ಇದೆ. ಸೊ ಮಿಡ್ ಎಂಡ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ, ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ. ಸೊ ಜನವರಿ ತಿಂಗಳಲ್ಲಿ ನಮ್ಮ ಲಿಸ್ಟಲ್ಲಿ ನಾವು ರಿಸರ್ಚ್ ಮಾಡಿ ಮತ್ತು ನಾವು ಹುಡುಕಾಡಿದ ಪ್ರಕಾರ ಒಟ್ಟಾರೆ 13ರಿಂದ 14 ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನೀವೊಂದು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲಾನ್ ಇದ್ದೀರಪ್ಪ ಅಂದರೆ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಎಲ್ಲ ಒಂದೊಂದೇ ವಿಷಯಗಳನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳಂತೆ. ನೀವು ಚಾನಲ್ಗೆ ಹೊಸದಾಗಿ ಬಂದಿದೆ ಅಂದರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಲಿಸ್ಟಲ್ಲಿ ಮೊದಲನೇದಾಗಿ ನಾವು ಬಜೆಟ್ ಕ್ಯಾಟಗರಿಯಿಂದ ಎಂಟು ಹೊಡೆಯೋಣ. 10,000 ರೂಪಾಯಿ ಆಗಲಿ, 12,000, 15,000, 20,000 ರೂಪಾಯಿಗೆ ಯಾವೆಲ್ಲ ಫೋನ್ಸ್ಗಳು ಲಾಂಚ್ ಆಗ್ತಿದೆ ಅಂತಂದರೆ, ಲಾಸ್ಟ್ ತಿಂಗಳೇ ನಾವು ಈ ಮೋಟೋ G35 5G ಅಂತ ಅಂಡರ್ 10,000 ನೋಡ್ಕೊಂಡಿದ್ವಿ. ಇವಾಗ ಮತ್ತೆ ಮೋಟೋ ಜನವರಿ 2 ಹೊಸ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ರೆ, ಇದು ಕೂಡ 10,000 ರೂಪಾಯಿಗಡೆ ಲಾಂಚ್ ಆಗಲಿದೆ ಅಂತೆ. ಒಂದು ಮೋಟೋ G15 ಮತ್ತೊಂದು ಮೋಟೋ G05 ಅಂತ. ಮೋಟೋ G15 ಏನಿದೆ ಇದು 6.72 ಇಂಚಸ್ ಇರುವಂಥ ಫುಲ್ HD+ ಡಿಸ್ಪ್ಲೇ ಕೊಡ್ತಿದ್ದಾರೆ. ಮೀಡಿಯಾಟೆಕ್ನ Helio G85 50 ಮೆಗಾ ಪಿಕ್ಸೆಲ್ನ ಡ್ಯೂಯಲ್ ರಿಯರ್ ಕ್ಯಾಮ್ರಾ, 5200 mAh ಬ್ಯಾಟರಿಯೊಂದಿಗೆ 20 ವ್ಯಾಟ್ನ ಪವರ್ ಫ್ಯಾಕ್ಟರ್. ಮತ್ತು ಮೋಟೋ G05 ನೋಡ್ಕೊಂಡ್ವಿ ಅಂತಂದ್ರೆ ಇದು ಕೂಡ 6.72 ಇಂಚಸ್ ಇರುವಂಥ HD+ ಡಿಸ್ಪ್ಲೇಯೊಂದಿಗೆ 50 ಮೆಗಾ ಪಿಕ್ಸೆಲ್ನ ಡ್ಯೂಯಲ್ ರಿಯರ್ ಕ್ಯಾಮ್ರಾ, 5000 mAh ಬ್ಯಾಟರಿಯೊಂದಿಗೆ 18 ವ್ಯಾಟ್ನ ಪವರ್ ಫ್ಯಾಕ್ಟರ್ ಕೊಡ್ತಿದ್ದಾರೆ. ಸೊ ಬಜೆಟ್ ಕ್ಯಾಟಗರಿಯಲ್ಲಿ ಮೋಟೋ G05 ನನ್ನ ಪ್ರಕಾರ ಒಂದು 7-8 ಸಾವಿರ ರೂಪಾಯಿಗೆ ಲಾಂಚ್ ಆದರೆ, ಮೋಟೋ G15 9ರಿಂದ 10,000 ರೂಪಾಯಿಗೆ ಸಿಗುತ್ತೆ. ಸೊ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಹೆವಿ ಕಾಂಪಿಟೇಷನ್ ಆಗುತ್ತೆ. ತುಂಬಾ ಕಮ್ಮಿ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟರಪ್ಪ ಅಂತಂದ್ರೆ ಇಲ್ಲಿ ಹೆವಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಬಜೆಟಲ್ಲಿ ಕೂಡ ತುಂಬಾ 5G ಫೋನ್ಸ್ಗಳು 2025ರಲ್ಲಿ ಎಂಟ್ರಿ ಕೊಡ್ಲಿವೆ. ಇನ್ನು ನಮ್ಮ ಲಿಸ್ಟಲ್ಲಿ ಎರಡನೇದಾಗಿ ಬರುತ್ತೆ ಸ್ಪೆಷಲಿ ಇದು Realme 14 Pro ಸೀರೀಸ್. ಇವರು ಗ್ಲೋಬಲಿ 100 crore ಏನೋ ಜಾಸ್ತಿ ಕಾರ್ಡ್ ಕರ್ವ್ ಡಿಸ್ಪ್ಲೇ ಸಲುವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಇಷ್ಟೆಲ್ಲ ಇವರು 2 ಫೋನ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ. ಒಂದು Realme 14 Pro ಮತ್ತೊಂದು 14 Pro Plus ಅಂತ. ಎಸ್ಪೆಷಲಿ ಇದು ಡಿಸೈನ್ ಮತ್ತು ಕ್ಯಾಮರಾ ಮೇಲೆ ಈ ಫೋನ್ಸ್ಗಳನ್ನ ಜಾಸ್ತಿ ಫೋಕಸ್ ಮಾಡಿದ್ರೆ. ಇದನ್ನು ಕೋಲ್ಡಲ್ಲಿ ಹೋದ್ವಿ ಅಂತಂದ್ರೆ ನಿಮ್ಮ ಫೋನ್ನ ಡಿಸೈನ್ ಎಲ್ಲ ಚೇಂಜ್ ಆಗುತ್ತೆ. ಈ ರೀತಿ ಒಂದು ಹೊಸ ಟೆಕ್ನಾಲಜಿ ತಗೊಂಡು ಎಂಟ್ರಿ ಕೊಟ್ಟಿದೆ. ಸೊ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ Realme 14 Pro ನಲ್ಲಿ ನಿಮಗೆ 6.6 ಇಂಚ್ ಇರುವಂಥ AMOLED ಡಿಸ್ಪ್ಲೇ, ಮೀಡಿಯಾಟೆಕ್ನ 8100 ಚಿಪ್ಸೆಟ್, 64 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್, 5000 mAh ಬ್ಯಾಟರಿ, 67ನ ಪವರ್ ಮತ್ತು Realme UI 5.0 ನೋಡೋಕೆ ಸಿಗುತ್ತೆ. ಇನ್ನು Realme 14 Pro Plus ನೋಡ್ಕೊಂಡ್ವಿ ಅಂದ್ರೆ 6.72 ಇಂಚಸ್ ಇರುವಂಥ ಫುಲ್ HD+ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇಲ್ಲಿ Qualcomm Snapdragon 7S Gen 3 ಚಿಪ್ಸೆಟ್ ಇದೆ, 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಮತ್ತು 32 ಮೆಗಾ ಪಿಕ್ಸೆಲ್ ಸೆಲ್ಫಿಯೊಂದಿಗೆ 5500 ಬ್ಯಾಟರಿಯೊಂದಿಗೆ 100 ವ್ಯಾಟ್ನ ಪವರ್ ಮತ್ತು ಇಲ್ಲಿ ಕೂಡ Realme UI 5.0 ನೋಡೋಕೆ ಸಿಗುತ್ತೆ. ಸೊ ಡೆಫಿನೆಟ್ಲಿ Realme ಅವರು ಕ್ಯಾಮ್ರಾ ಡಿಸೈನ್ ಮೇಲೆ ಫೋಕಸ್ ಮಾಡಿದ್ರೆ. ಬಟ್ ಬಜೆಟ್ ಇಲ್ಲಿ ಸ್ವಲ್ಪ ಕಮ್ಮಿ ಬೆಲೆಗೆ ಬಂದ್ರೆ ರೆಡ್ಮಿ ಫೋನ್ಸ್ಗಳಿಗೆ, ಐಕ್ಯೂ ಫೋನ್ಸ್ಗಳಿಗೆ ಹೆವಿ ಟಕ್ಕರ್ ಕೊಟ್ಟು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಮತ್ತು ಜಾಸ್ತಿ ಸೇಲ್ಸ್ ಕೂಡ ಆಗ್ಬೋದು. ಮತ್ತೆ ಮಾರ್ಕೆಟಲ್ಲಿ ಸದ್ಯಕ್ಕೆ ಈ 10ರಿಂದ 15,000, 20,000 ರೂಪಾಯಿಗೆ ಏನು ಬಜೆಟ್ ಇದೆ ನೋಡಿ, ಇಲ್ಲಿ ಹೆವಿ ಫೋನ್ಸ್ಗಳು ಲಾಂಚ್ ಆಗುತ್ತೆ. ಲಿಸ್ಟಲ್ಲಿ ನಮ್ಮ ಹತ್ರ ಸದ್ಯಕ್ಕೆ ಬೇರೆ ಬೇರೆ ಫೋನ್ಸ್ಗಳು ಕಾಣಿಸ್ತಲ್ಲ. ಬಟ್ ಈ ಮಾರ್ಕೆಟ್ಲಿ ಇನ್ಫಿನಿಕ್ಸ್ ಎಂಟ್ರಿ ಕೊಡ್ಬೋದು, ಟೆಕ್ನೋ ಕೊಡ್ಬೋದು, Realme ಕೊಡ್ಬೋದು, ಅಥವಾ ರೆಡ್ಮಿ ಆಫ್ಲೈನ್ ಸೀರೀಸ್ ಆಗಿರಲಿ ಮತ್ತು ವಿವೋ ಆಗಿರಲಿ, ಓಪೋ ಆಫ್ಲೈನ್ ಸೀರೀಸ್ ಕೂಡ ಈ ಬಜೆಟಲ್ಲಿ ಇನ್ನೂ 2-3 ಫೋನ್ಸ್ಗಳು ಡೆಫಿನೆಟ್ಲಿ ಲಾಂಚ್ ಆಗುತ್ತೆ. ಬಟ್ ಇವರು ಲೀಕ್ಸ್ಗಳು ಬಿಡಲ್ಲ, ಸಡನ್ ಆಗಿ ಲಾಂಚ್ ಮಾಡ್ತಾರೆ. ಡಿಸಲ್ಲಿ ನಮ್ಮ ಬಜೆಟ್ 25ರಿಂದ 30,000 ರೂಪಾಯಿ ಹೋದ್ವಿಯಪ್ಪ ಅಂತಂದ್ರೆ, ನಿನ್ನೆ ಅಷ್ಟೇ ಆಫೀಸಲಾಗಿ ಓಪೋನವರು ರೇನೋ 13 ಸೀರೀಸ್ ಕೂಡ ಎಂಟ್ರಿ ಕೊಡ್ಲಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರೆ. ಎಸ್ಲಿ ಓಪೋ ರೇನೋ 13 ಮತ್ತು 13 Pro ಅಂತ 2 ಡಿವೈಸ್ಗಳು ಲಾಂಚ್ ಆಗ್ತದೆ. ಸೊ ಇವರು ಕೂಡ ಡಿಸೈನ್ ಮತ್ತು ಆಫ್ಲೈನ್ ಮಾರ್ಕೆಟ್ಲಿ ಜಾಸ್ತಿ ಕ್ಯಾಮ್ರಾ ಫೋಕಸ್ ಮಾಡಿರ್ತಾರೆ. ಇಲ್ಲಿ ಓಪೋ ರೇನೋ 30 ಸ್ಪೆಸಿಫಿಕೇಶನ್ ನೋಡ್ಕೊಂಡ್ವಿ ಅಂತಂದ್ರೆ, ಈ ಸ್ಮಾರ್ಟ್ ಫೋನ್ 6.59 ಇಂಚಸ್ ಇರುವಂಥ ಫುಲ್ HD+ AMOLED ಡಿಸ್ಪ್ಲೇ ಇದೆ, ಮೀಡಿಯಾಟೆಕ್ನ 8350 ಚಿಪ್ಸೆಟ್, 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ 5600 mAh ಬ್ಯಾಟರಿ, 80 ವ್ಯಾಟ್ನ ಪವರ್ ಫ್ಯಾಕ್ಟರ್ ಒಂದಿಗೆ ಇಲ್ಲಿ 16GB 8GB ಬೇರೆ ಬೇರೆ ಡಿಫ್ರೆಂಟ್ ವೇರಿಯಂಟ್ಸ್ಗಳನ್ನ ತಗೊಂಡು ಬರ್ತಾರೆ. ಇನ್ನು ರೇನೋ 13 Pro ಹೋದ್ವಿ ಅಂತಂದ್ರೆ 6.83 ಇಂಚಸ್ ಇರುವಂಥ AMOLED ಡಿಸ್ಪ್ಲೇ ಇದೆ, ಮೀಡಿಯಾಟೆಕ್ನ Dimensity 83 ಸೇಮ್ ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ, 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ನೊಂದಿಗೆ 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ, 5800 mAh ಬ್ಯಾಟರಿ, ಸೇಮ್ 80 ವ್ಯಾಟ್ನ ಪವರ್ ಒಂದಿಗೆ ಇಲ್ಲಿ ಕೂಡ 16 ಮತ್ತು 512GB ಅಂತ ಬೇರೆ ಬೇರೆ ವೇರಿಯಂಟ್ಸ್ಗಳನ್ನ ತಗೊಂಡ್ಬಂದಿದ್ದಾರೆ. ಸೊ ನನ್ನ ಪ್ರಕಾರ ಇದು ಮಿಡ್ ಅಲ್ಲಿ ಅಂದ್ರೆ 18 ತಾರೀಕು 19 ತಾರೀಕು ಜನವರಿಗೆ ಭಾರತದಲ್ಲಿ ಲಾಂಚ್ ಆಗಬಹುದು.
ಇನ್ನು ಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರುತ್ತೆ, ಎಸ್ಪೆಷಲಿ ಅದು ರೀಬ್ರ್ಯಾಂಡೆಡ್ ಬ್ರ್ಯಾಂಡ್ ಅಂತಲೇ ಕರಿಬೋದು. ನೀವು ಗೆಸ್ ಮಾಡಿರ್ತಾರ, ನಾನು ಪೋಕೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ರೀಸೆಂಟ್ಲಿ ಚೈನಾದಲ್ಲಿ ಲಾಂಚ್ ಆಗಿರುವಂಥ ರೆಡ್ಮಿ 80 K80 ಮತ್ತು K80+ ಅಂತ 2 ಫೋನ್ಸ್ಗಳಿದೆ. ಅದರದೇ ಆದ ರೀಬ್ರ್ಯಾಂಡ್ ಇಲ್ಲಿ ಪೋಕೋ X7 ಮತ್ತು ಪೋಕೋ X7 Pro ಅಂತ 2 ಡಿವೈಸ್ಗಳು ಭಾರತದಲ್ಲಿ ಲಾಂಚ್ ಆಗ್ಬೋದು. ಸೊ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಪೋಕೋ X7 ನಿಮಗೆ 6.6 ಇರುವಂಥ ಆಮ್ಲೆ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಇಲ್ಲಿ ಗೊರಿಲ್ಲಾ ವಿಕ್ಟಸ್ 2 ಪ್ರೊಟೆಕ್ಷನ್ ಸಿಗುತ್ತೆ. ಮೆಡಿಟೆಕ್ನ ಡೈಮೆನ್ಸಿಟಿ 7300 ಅಲ್ಟ್ರಾ ಚಿಪ್ಸೆಟ್ ಒಂದಿಗೆ 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್ ಮತ್ತು 5160 mAh ಒಂದಿಗೆ 45 ವ್ಯಾಟ್ನ ಪವರ್ ಟ್ರಿಪ್ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಇನ್ನು ಪ್ರೋ ವೇರಿಯಂಟ್ಲಿ ಪೋಕೋ X7 Pro ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.6 ಇರುವಂಥ ಆಮ್ಲೆ ಡಿಸ್ಪ್ಲೇ, ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್, ಮೆಡಿಟೆಕ್ನ 8400 ಅಲ್ಟ್ರಾ ಚಿಪ್ಸೆಟ್ ಒಂದಿಗೆ 7000 mAh ಒಂದಿಗೆ 90 ವ್ಯಾಟ್ನ ಪವರ್ ಟ್ರಿಪ್ ಇದೆ. ಆನೆಸ್ಟ್ಲಿ ಪೋಕೋ ಫೋನ್ಸ್ ಬಗ್ಗೆ ನೋಡೋದಾದ್ರೆ ಹೆಸರು ಸರ್ವಿಸ್ ಅಲ್ಲಿ ಒಂದು ಇಶ್ಯೂ ಬಿಟ್ರೆ ಇವರು ಮಾರ್ಕೆಟ್ ಅಲ್ಲಿ ತುಂಬಾ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸ್ ಗಳನ್ನ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಒಳ್ಳೆ ಡಿವೈಸ್ ಗಳನ್ನೋ ತಗೊಂಡ್ ಬರ್ತಿದ್ದಾರೆ. ಬಟ್ ಸರ್ವಿಸ್ ಸ್ವಲ್ಪ ಹೋಪ್ಫುಲಿ ಫಿಕ್ಸ್ ಮಾಡಿಬಿಟ್ಟು ಇನ್ನಷ್ಟು ಒಳ್ಳೆ ಡೀಲ್ಸ್ ಗಳನ್ನ ತಗೊಂಡ್ರೆ ಡೆಫಿನೆಟ್ಲಿ ಗೇಮಿಂಗ್ ಸಲುವಾಗಿ ಪೋಕೋನ ಎಲ್ಲರೂ ಮಾರ್ಕೆಟ್ ಅಲ್ಲಿ ಹೈಲೈಟ್ ಮಾಡ್ತಿದ್ದಾರೆ. ಸೊ ಆ ರೇಂಜ್ಗೆ ಫೋನ್ಸ್ ಗಳು ಕೂಡ ಇರುತ್ತೆ. ಸೊ ನಿಮಗೆ ಅನಿಸುತ್ತೆ ಈ ಪೋಕೋ ಫೋನ್ಸ್ಗಳು ಎಷ್ಟು ಪ್ರೈಸ್ ರೇಂಜಿಗೆ ಬರ್ಬೋದು ಮತ್ತು ಭಾರತದಲ್ಲಿ ಇದು ಮಿಡ್ ಅಲ್ಲಿ ಲಾಂಚ್ ಆಗ್ತಿದೆ ಅಂದ್ರೆ 2ನೇ ವಾರ ಅಥವಾ ಜನವರಿ 3ನೇ ವಾರದಲ್ಲಿ ಈ ಫೋನ್ಸ್ಗಳು ಲಾಂಚ್ ಆಗಬಹುದು. ಇಂಡೋರ್ ಅಲ್ಲಿ ಸ್ವಲ್ಪ ಬಜೆಟ್ ಜಾಸ್ತಿ ಆದಾಗ ಲೈಕ್ ನೀವು 30,000 to 40,000 ಒಂದು ಬೆಂಕಿ ಆಲ್ರೌಂಡರ್ ಫೋನ್ ಹೋಗ್ತಿದ್ರ ಅಂದ್ರೆ ಈ ಫೋನ್ಗಾಗಿ ನೀವು ವೇಟ್ ಮಾಡಬೇಕು. ನಾ ಮಾತಾಡ್ತಿರೋದು ಐಕೂನವರ ಐಕು 10 Pro. ರೀಸೆಂಟ್ಲಿ ಇದು ಚೈನಾದಲ್ಲಿ ಲಾಂಚ್ ಆಗಿದೆ. ಡಿಸೈನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದ್ದಾರೆ. ಸೊ ಈ ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ 6.7 ಇಂಚ್ ಇರುವಂತ LTPO3 ಆಮ್ಲೆ ಡಿಸ್ಪ್ಲೇ ನೋಡ್ತಾ ಇದ್ವಿ. ಕಾಲ್ಕಮ್ನ ಸ್ನ್ಯಾಪ್ಡ್ರ್ಯಾಗನ್ ಚಿಪ್ಸೆಟ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್, 16 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಮತ್ತು 4700 mAh ಬ್ಯಾಟರಿ ಒಂದಿಗೆ 200 ವ್ಯಾಟ್ನ ಪವರ್ ಟ್ರಿಪ್ ವಿತ್ ಬಾಕ್ಸ್ ಒಂದಿಗೆ ಸಿಗಲಿದೆ. ಇದು ಮಾತ್ರ ಕ್ರೇಜಿ ಆಗುತ್ತೆ ಅನ್ಕೋತೀನಿ. ಸೊ ಇದು 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗಿದೆ. ನಾನು ಈ ಫೋನ್ಗೆ ಸೂಪರ್ ಡೂಪರ್ ಎಕ್ಸೈಟೆಡ್. ಹೋಪ್ಫುಲಿ ಇದು ಭಾರತದಲ್ಲಿ ಲಾಸ್ಟ್ ವೀಕ್ ಅಂತಂದ್ರೆ 25ನೇ ತಾರೀಕೇನೋ ಸಮಥಿಂಗ್ ಈ ವಾರದಲ್ಲಿ ಜನವರಿ ತಿಂಗಳಲ್ಲಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಸೊ ಡೆಫಿನೆಟ್ಲಿ ಇದು 30,000 to 40,000 ಬಜೆಟ್ ಅಲ್ಲಿ ಒಂದು ಬೆಂಕಿ ಫೋನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇಡಿಸ್ಟಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಇದು ಒನ್ ಪ್ಲಸ್ ಕಡೆಯಿಂದ 2 ಫೋನ್ಸ್ಗಳು ಮೇ ಬಿ ಜನವರಿ 7ನೇ ತಾರೀಕೆ ಮತ್ತೆ 20ನೇ ತಾರೀಕು ಸಮಥಿಂಗ್ ಏನೋ ಬೇರೆ ಬೇರೆ ಡೇಟ್ಸ್ ಲಾಂಚ್ ಆಗೋದು ಗೊತ್ತಿಲ್ಲ. ಬಟ್ 2 ಫೋನ್ಸ್ಗಳು ಜನವರಿ ತಿಂಗಳಲ್ಲಿ ಲಾಂಚ್ ಆಗ್ತದೆ. ಮತ್ತೆ ಎಸ್ಪೆಷಲಿ ಈ ಒನ್ ಪ್ಲಸ್ ಫೋನ್ಸ್ ಬಗ್ಗೆ ನಾನು ಜಾಸ್ತಿ ಇದುವರೆಗೆ ಲೈಕ್ ಎಕ್ಸೈಟೆಡ್ ಇರಲಿಲ್ಲ. ಬಟ್ ಈ ಸರ್ತಿ ಸ್ವಲ್ಪ ಜಾಸ್ತಿ ಎಕ್ಸೈಟೆಡ್ ಬಿಕಾಸ್ ಇವರು ಕ್ಯಾಮರಾ ಮೇಲೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, OS ಮೇಲೆ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇಷ್ಟಲ್ಲೇ 6,000 ಕೋಟಿ ಸಮಥಿಂಗ್ 3,000 crore ಏನೋ ನೆಕ್ಸ್ಟ್ 2-3 ವರ್ಷಗಳಲ್ಲಿ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತೆ. ಸದ್ಯಕ್ಕೆ OnePlus 13R ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದು 6.78 ಇಂಚಸ್ ಇರುವಂಥ ಆಮ್ಲೆ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಚಿಪ್ಸೆಟ್ ಮತ್ತು ಇಲ್ಲಿ 120 ಆಗಿರಲಿ 16 GB ಆಗಿರಲಿ LPDDR5X RAM ಒಂದಿಗೆ UFS 4.0 ಆಪ್ಷನ್ ಕೂಡ ಕೊಡ್ತಿದ್ದಾರೆ. ಸೊ ಡೆಫಿನೆಟ್ಲಿ 6,500 mAh ಬ್ಯಾಟರಿ 100 ವ್ಯಾಟ್ನ ಪವರ್ ಕೂಡ ವಿತ್ ಬಾಕ್ಸ್ ಒಂದಿಗೆ ಸಿಗುತ್ತೆ. ಸೊ ನನ್ನ ಪ್ರಕಾರ ಇದು ಜನವರಿ 7ನೇ ತಾರೀಕಿಗೆ 40,000 to 45,000 ಈ ಪ್ರೈಸ್ನಲ್ಲಿ ಲಾಂಚ್ ಆಗ್ಬೋದು. ಇನ್ನು ಯಾವಾಗ OnePlus 13 Pro ಸ್ಪೆಸಿಫಿಕೇಶನ್ ಹೋಗ್ತೀವಿ, ಇದು ಕೂಡ 6.82 ಇಂಚಸ್ ಇರುವಂಥ 2K ಆಮ್ಲೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಚಿಪ್ಸೆಟ್ ಸೇಮ್ ಚಿಪ್ಸೆಟ್ ಕೊಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟಪ್, 6,000 mAh ಬ್ಯಾಟರಿ ಜೊತೆಗೆ 100 ವ್ಯಾಟ್ನ ಪವರ್ ಟ್ರಿಪ್ ಕೊಡ್ತಿದ್ದಾರೆ. ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಮತ್ತು ಇದು ನನ್ನ ಪ್ರಕಾರ 60,000 ಲಾಂಚ್ ಆಗ್ಬೋದು. ಬಟ್ ಹೋಪ್ಫುಲಿ ಒಳ್ಳೆ ಅಪ್ಗ್ರೇಡ್ಸ್ ಆಗಿರಲಿ ಮತ್ತು ಏನೋ ಹೋಪ್ಫುಲಿ ಒಳ್ಳೆ ಈ ಗ್ರೀನ್ ಲೈನ್ ಇಶ್ಯೂ ಮದರ್ ಬೋರ್ಡ್ನ ಸ್ವಲ್ಪ ಫಿಕ್ಸ್ ಮಾಡಿ ಒಳ್ಳೆ ಸರ್ವಿಸ್ ಕೊಡ್ಲಿದ್ದಾರೆ ಅಂತ ಅನ್ಸ್ತದೆ. ಸೊ ಸ್ವಲ್ಪ ಭರವಸೆ ಉಳಿದಿದೆ, ಅದನ್ನು ಕಳ್ಕೊಂಡ್ರೆ ಇನ್ಮೇಲೆ OnePlus ನಂಬಿಕೆ ಡೆಫಿನೆಟ್ಲಿ ಮಾರ್ಕೆಟಿಂದ ಸುಟ್ಟು ಹೋಗುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ನಾನು ಸ್ಪೆಷಲಿ ಸ್ಯಾಮ್ಸಂಗ್ ಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫ್ಲಾಗ್ಶಿಪ್ ಲೆವೆಲ್ ಇದೆ ಅಂದರೆ ಫ್ಲಾಗ್ಶಿಪ್ ಲೆವೆಲ್ಗೆ ನಾವು ದುಡ್ಡು ಕೂಡ ಕೊಡಬೇಕು. ಸೊ ಲೀಕ್ಸ್ಗಳ ಪ್ರಕಾರ ಇಲ್ಲಿ ಸ್ಯಾಮ್ಸಂಗ್ ಅವರು ಒಟ್ಟಾರೆ ಈ ಸರ್ತಿ 4 ಡಿವೈಸ್, ಪ್ರತಿ ವರ್ಷ 3 ಸೀರೀಸ್ ತೊಗೊಂಡು ಬರ್ತಾರೆ. ಬಟ್ ಈ ಸರ್ತಿ ಲೀಕ್ಸ್ಗಳ ಪ್ರಕಾರ 4 ಸೀರೀಸ್ಗಳು ಬರಲಿದೆ ಅಂತ ಅನ್ಸುತ್ತೆ. ಒಂದು ಸ್ಪೆಷಲಿ ಸ್ಯಾಮ್ಸಂಗ್ S25ನ ಬೇಸ್ ವೇರಿಯಂಟ್ ಸಿಗುತ್ತೆ, ಒಂದು S25 ಅಂತ ಬರುತ್ತೆ, ಮತ್ತೊಂದು S25 ಅಲ್ಟ್ರಾ ಬರುತ್ತೆ. ಇನ್ನು ಮೂರನೇದಾಗಿ S25 ಮಿನಿ ಅಥವಾ ಸ್ಲಿಮ್ ಹೆಸರಿಂದ ಏನೋ ಈ ಫೋನ್ ಭಾರತದಲ್ಲಿ ಎಂಟ್ರಿ ಕೊಡ್ಲಿದೆ ಅಂತ ಲೀಕ್ಸ್ ಪ್ರಕಾರ ನೋಡಕ್ ಸಿಗ್ತಾ ಇದೆ. ಸೊ ಯಾವಾಗ ಬೇಸ್ ವೇರಿಯಂಟ್ಗೆ ಹೋಗ್ತೀವಿ ನಿಮಗೆ ನಾರ್ಮಲ್ ಸ್ಪೆಸಿಫಿಕೇಶನ್ ಈ ರೀತಿಯಾಗಿ ನೋಡಕ್ ಸಿಗ್ತಾ ಇದೆ. ಇನ್ನು S25 ನ ಸ್ಪೆಸಿಫಿಕೇಶನ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿ S25 ಅಲ್ಟ್ರಾ ಸ್ವಲ್ಪ ಜಾಸ್ತಿ ಡಿಸೈನ್ ಎಲ್ಲ ಚೇಂಜಸ್ ಮಾಡಿಬಿಟ್ಟು ಮತ್ತೆ ನಿಮಗೆ ಕೈಯಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥ ಫೋನ್ ಅನ್ಸಲ್ಲ, ವೇಟ್ ಕೂಡ ಏನೋ ಕಮ್ಮಿ ಮಾಡಿದ್ರೆ. ಇಲ್ಲಿ ಕೂಡ 6.68 ಇಂಚ್ ಇರುವಂಥ ಆಮ್ಲೆ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಆಗಿರಲಿ 12 ಮೆಗಾ ಪಿಕ್ಸೆಲ್ ಮತ್ತು 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಅಥವಾ ಕ್ವಾಡ್ ಕ್ಯಾಮ್ರಾ ಕೂಡ ನೋಡಕ್ ಸಿಗ್ಬೋದು. ಮತ್ತು 12 ಮೆಗಾ ಪಿಕ್ಸೆಲ್ನ ಪೆರಿಸ್ಕೋಪ್ ಎಲ್ಲ ಏನೋ ಜಾಸ್ತಿ ಸ್ವಲ್ಪ ಈ ಸರ್ತಿ ಮಸಾಲ ನೋಡಕ್ ಸಿಗ್ತಾ ಇದೆ. 5,000 mAh ಬ್ಯಾಟ್ರಿ ಮತ್ತೆ ಸೇಮ್ ಅದೇ ನಿಮಗೆ 50 ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಪೋರ್ಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಾನು ಈ ಸೀರೀಸಲ್ಲಿ ಸ್ವಲ್ಪ ಹೆವಿಯಾಗಿ ಏನಾದರೂ ಒಳ್ಳೆ ಅಪ್ಗ್ರೇಡ್ ಮಾಡಿದ್ರಪ್ಪ ಅಂದರೆ ನಾ ಫೋನ ಲಾಂಗ್ ಟರ್ಮ್ ಆಗಿ ನಾನು ಪ್ರೈಮ್ ಡಿವೈಸ್ ಆಗಿ ಅದನ್ನು ಟೆಸ್ಟ್ ಮಾಡೇ ಮಾಡ್ತೀನಿ. ಇದನ್ನ ಬಿಟ್ಟಿದ್ರೆ ಇದು ಸ್ಲಿಮ್ ಸೀರೀಸ್ ಏನಿದೆ ಇದು ರೂಮರ್ಡ್ ನ್ಯೂಸ್ ಇದೆ ಆಯ್ತಾ. ಸೊ ಇದು ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಸ್ಲಿಮ್ ಏನೋ ಆಗಲಿದೆ. ಮತ್ತು ಸ್ಪೆಷಲಿ ಈ ಎಲ್ಲ ಫೋನ್ಸ್ಗಳನ್ನ ನೀವು 24ನೇ ಜನವರಿ ಹಿಡ್ಕೊಂಡು ಪ್ರೀ ಬುಕಿಂಗ್ ಮಾಡ್ಬೋದು. ಸೊ ಅನ್ಪ್ಯಾಕ್ಡ್ ಇವೆಂಟ್ ಹೋಪ್ಫುಲಿ 22ನೇ ಜನವರಿಗೆ ಭಾರತದಲ್ಲೆಲ್ಲ ಇದು ಗ್ಲೋಬಲಿ ಲಾಂಚ್ ಆಗ್ತದೆ.
ಹೋಪ್ಫುಲಿ ಇದು ಭಾರತದಲ್ಲಿ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಪ್ರೀ ಬುಕಿಂಗ್ ನೀವು 24ನೇ ತಾರೀಕಿಗೆ ಮಾಡ್ಕೋಬಹುದು. ಇಡಿಸ್ನಲ್ಲಿ ಕೊನೆಯದಾಗಿ ಬರ್ತಾ ಇದೆ ಎಸ್, ಅದು ಶೋಮಿ ಕಡೆಯಿಂದ ನಿನ್ನೆ ಅಷ್ಟೇ ಇವರು ಟೀಸ್ ಮಾಡಿದಾರೆ ಆಯ್ತಾ. ಸೊ ನೋರಾ ಫತಿ ಅಲಿ ಅದಲ್ಲ, ಅವ್ರು ಇಟ್ಕೊಂಡು ಲೈಕ್ ಫೋನ್ ಈ ರೀತಿನ ತೋರಿಸ್ಬಿಡ್ತಾರೆ. ಎಸ್, ಇದು ಆಫೀಸಿಯಲ್ ಆಗಿ ನಾನು ನೋಡಿರೋ ಪ್ರಕಾರ ಶೋಮಿ 15 ಬರತ್ತಾ, 15 ಅಲ್ಟ್ರಾ ಬರುತ್ತೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ 15 ಅಲ್ಟ್ರಾ ಬಗ್ಗೆ ಜಾಸ್ತಿ ಲೀಕ್ಸ್ ಬಂದಿದೆ. ಸೊ ಇದು ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇವರು ಮೇನ್ಲಿ ಲೈಕಾ ಇನ್ ಕ್ಯಾಮ್ರಾ ನೋಡಿ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಈ ಬ್ಲ್ಯಾಕ್ ಲೈಟಲ್ಲಿ ಒಳ್ಳೆ ಫೋಟೋಗಳು ಬರುತ್ತೆ, ಇಂಥ ಫೋಟೋಗ್ರಾಫಿಗೆ ಈ ಫೋನ್ ತುಂಬ ಫೇಮಸ್ ಇದೆ. ಎಸ್, ಇದರಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಒಂದಿಗೆ 6.7 ಇಂಚ್ ಅಂತ ಆಮ್ಲೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. 3200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. Qualcomm Snapdragon 8 ಎಲ್ಇಡಿ ಚಿಪ್ಸೆಟ್ ಒಂದಿಗೆ 16 GB ರ್ಯಾಮ್, 50 ಮೆಗಾ ಪಿಕ್ಸೆಲ್ ಮತ್ತು 200 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ ಸೆಟ್ ಒಂದಿಗೆ 6100 mAh ಬ್ಯಾಟರಿಯೊಂದಿಗೆ 90 ವ್ಯಾಟ್ನ ಪವರ್ ಬಟರ್ ಕೊಡ್ಲಿದ್ದಾರೆ. ಬಟ್ ಸದ್ಯಕ್ಕೆ ಈ ಒನ್ ಪ್ಲಸ್ಗಳ ಮಧ್ಯ, ಓಪೋ ರೆನೋ ಸೀರೀಸ್ಗಳ ಮಧ್ಯ, ವಿವೋನವರ ಎಕ್ಸ್ ಸೀರೀಸ್ ಮಧ್ಯ, ಸೊ ಈ ಫೋನ್ಸ್ಗಳು ಎಷ್ಟೊಂದು ಕ್ಲಿಕ್ ಆಗುತ್ತೆ. ಶೋಮಿನಲ್ಲಿ ಕೂಡ 60-70 ಸಾವಿರ ಯಾರು ಇನ್ವೆಸ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಈ ಫೋನ್ಸ್ಗಳು ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಬ್ರ್ಯಾಂಡ್ ವ್ಯಾಲ್ಯೂ ಎಕ್ಸ್ಪೀರಿಯನ್ಸ್ ಅನಿಸ್ತಾರೆ ಅನ್ಸಲ್ಲ. ಬಟ್ ನಾನು ಈ ಪ್ರೈಸ್ ರೇಂಜಲ್ಲಿ ಒನ್ ಪ್ಲಸ್ ಫೋನ್ಸ್ಗಳನ್ನ ಚೂಸ್ ಮಾಡೋಕೆ ಇಷ್ಟಪಡ್ತೀನಿ. ಬಟ್ 15 ಸೀರೀಸ್ ಶೋಮಿನಲ್ಲಿ ನನಗೆ ಓಕೆ ಅಂತ ಅನ್ಸುತ್ತಷ್ಟೇ. ಸೊ ಇವಿಷ್ಟು ನಾವು ರಿಸರ್ಚ್ ಮಾಡಿರೋ ಪ್ರಕಾರ ಮತ್ತು ಮಾರ್ಕೆಟ್ಲಿ ಲೀಕ್ಸ್ ರೂಮರ್ಸ್ಗಳನ್ನ ನ್ಯೂಸ್ ಬಂದಿರೋ ಪ್ರಕಾರ ಸದ್ಯಕ್ಕೆ 12-13 ಫೋನ್ಸ್ಗಳಲ್ಲಿ ಒಂದೊಂದು ಬ್ರ್ಯಾಂಡ್ 2 ಫೋನ್ಸ್ಗಳು ಲಾಂಚ್ ಮಾಡಿದ್ರು. 13-14 ಫೋನ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಇದ್ರ ಮಧ್ಯದಲ್ಲಿ ನಾವು ಟೆಕ್ನೋ ಬಗ್ಗೆ ಮಾತಾಡಿಲ್ಲ, ಇನ್ಫಿನಿಕ್ಸ್ ಬಗ್ಗೆ ಮಾತಾಡಿಲ್ಲ, ಇನ್ನು ಬೇರೆ ಈ ಓಪೋನವರು ಆಫ್ಲೈನ್ ಸೀರೀಸಲ್ಲಿ ಬೇರೆ ಕೆ ಸೀರೀಸ್ನ ಫೋನ್ ತೊಗೊಂಡು ಬಂದ್ರು ಬರ್ಬೋದು, ಅಥವಾ ರಿಯಲ್ಮಿಯವರು ಬೇರೆ ಫೋನ್ನ ತೊಗೊಂಡು ಬಂದ್ರು ಬರ್ಬೋದು, ರೆಡ್ಮಿನವರು ಆಗಲಿ, ವಿವೋ ವೈ ಸೀರೀಸ್ ಆಗಲಿ, ಇನ್ನೂ ಹೆವಿ ಫೋನ್ಸ್ಗಳು ಬರ್ಬೋದು. ನನ್ನ ಪ್ರಕಾರ ಒಂದು 15-20 ಫೋನ್ ಆದರೂ ಜನವರಿ ಹೊಸ ವರ್ಷಕ್ಕೆ ಮುಹೂರ್ತ ಮಾಡ್ತಾರೆ ಎಲ್ಲ ಬ್ರ್ಯಾಂಡ್ಸ್ಗಳು. ಸೊ ಐ ಹೋಪ್ ನಿಮಗೆ ಎಲ್ಲ ಡೀಪ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತು ನೀವು ಯಾವ ಫೋನ್ಗೆ ಜಾಸ್ತಿ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತೀರಿ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಇನ್ನಷ್ಟು ಅದ್ಭುತ ಬೆಂಕಿ ಅನಾಹುತ ವಿಡಿಯೋಗಳೊಂದಿಗೆ 2025ರಲ್ಲಿ. ಸದ್ಯಕ್ಕೆ ಈ ವಿಡಿಯೋ ಮಸ್ತ್ ಮಜಾ ಇತ್ತು ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ. ನಮಸ್ಕಾರ.